ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೋಡಿ ಈ ಥರ ಆರೆಂಜ್ ಮತ್ತು ಗ್ರೇಷ್ ಗೋಲ್ಡ್ ಕಲರ್ ಇದೆ ಬಾರ್ಡರು. ಸೊ ಇದಕ್ಕೆ ಯಾವ ರೀತಿ ಕುಚ್ಚು ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಆಲ್ರೆಡಿ ನೋಡಿ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ರೆಡ್ಡು ಹೈಲೈಟ್ ಆಗಿದೆ ಮತ್ತು ಆರೆಂಜು ಸ್ವಲ್ಪ ಡಲ್ ಇದೆ ಮತ್ತು ಗ್ರೇಷ್ ಗೋಲ್ಡ್ ಇದು ಸ್ವಲ್ಪ ಡಲ್ ಇದೆ. ಪಲ್ಲು ಈ ರೀತಿ ಕಾಣುತ್ತೆ. ಸೊ ಪಲ್ಲು ಡಲ್ ಇರೋದ್ರಿಂದ ನಾವು ಹೈಲೈಟ್ ಆಗ್ತಾ ಇರೋ ಈ ಥರ ರೆಡ್ ಕಲರ್ನ ನಾವು ಬೇಸ್ ಹಾಕಿ ತೊಗೊಂಡಿದ್ದೀವಿ. ಸೊ ಯಾವಾಗೂ ನಾನು 6 ಎಳೆ ತೊಗೊತೀನಿ ದಾರಾನ, ಇವತ್ತು 7 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಇದು ಪೆಟಲ್ಸ್ ಫ್ಲವರ್ ಥರ ಬರುತ್ತೆ ಡಿಸೈನು. ಸೊ ಈಗ ಸ್ಟಾರ್ಟ್ ಮಾಡೋಣ. ಇದು 1 ಸ್ಟೆಪ್ ಡಿಸೈನು ನೋಡಿ, ಯಾವಾಗಲೂ ಗೊತ್ತಿರೋ ಹಾಗೆ ಈ ರೀತಿ ಲಾಕ್ ಮಾಡೋಣ. ನಾವು ಯಾವಾಗಲೂ 2 ಲಾಕ್ಸ್ ಹಾಕ್ತೀವಿ, ಬಟ್ ಇಲ್ಲಿ ಡಿಸೈನೇ ಸ್ಟಾರ್ಟ್ ಆಗುತ್ತೆ ಲಾಕ್ಸ್ಗಳಿಂದ, ಅದಕ್ಕೋಸ್ಕರ ನಾವಿಲ್ಲಿ 2 ಆಗಿದೆ ನೋಡಿ. 1 2. ಸೊ ಈಗ ತ್ರೀ ಮತ್ತು 4 ನೋಡಿ, 4 ಲಾಕ್ಸ್ ಆಗಿದೆ. ಈಗ ನಾವೇನು ಮಾಡಬೇಕಂದ್ರೆ ಕುಚ್ಚಿಗೆ ಸ್ಪೇಸ್ ಬಿಡಬೇಕು. 1 2 3 4. 3 ಆದರೂ ಬಿಡಿ ಅಥವಾ 4 ಆದರೂ ಬಿಡಿ. ನಾನಿಲ್ಲಿ 4 ಬಿಡ್ತಿದ್ದೀನಿ ಕುಚ್ಚಿಗೋಸ್ಕರ. ಸೊ ಇದಾದಮೇಲೆ ಮತ್ತೆ ಈ ಥರ ಲಾಕ್ ಮಾಡೋಣ. ಇದಾದಮೇಲೆ ನಾವು ಮತ್ತೆ ಇದನ್ನು 4 ಲಾಕ್ಸ್ ಮಾಡಬೇಕಾಗುತ್ತೆ. ಸೊ ಡಿಸೈನ್ ಪಕ್ಕ 4 ಲಾಕ್ಸ್ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ 2 ಲಾಕ್ಸ್ ಆಗಿದೆ. ಮತ್ತು ಈಗ 3rd ಲಾಕ್. ನಾನಿಲ್ಲಿ ನೀಡಲ್ ಹೇಳೋದು ಮರ್ತೋದೆ. ನೀಡಲ್ ನಂಬರ್ ನಾನಿಲ್ಲಿ 7 ತೊಗೊಂಡಿದ್ದೀನಿ. 0.95 mm ಸುಜಿ. ಸೊ ಈಗ 3 ಆಗಿದೆ. ಮತ್ತು 4th ಲಾಕು. ಸೊ ನೋಡಿ, ಈಗ ನೀವು ಬೇಸ್ ಲೈನ್ ಹೆಂಗಿರುತ್ತೆ ಅಂದರೆ ನೋಡಿ, ಇಲ್ಲಿ ಕುಚ್ಚಿಗೋಸ್ಕರ ಗ್ಯಾಪ್ ಬಿಟ್ಟಿದ್ದೀನಿ. 1 2 3 4 ಲಾಕ್ಸು ಮತ್ತು 4 ಚೈನು ಮತ್ತು 4 ಲಾಕ್ಸು ನೋಡಿ. ಇಲ್ಲಿ 4 ಚೈನ್ಸ್ ಆದಮೇಲೆ ಮತ್ತೆ 2 ಚೈನ್ ಲಾಕ್ ಮಾಡಬೇಕು ನೋಡಿ. 2 ಚೈನ್ಸ್ ಲಾಕ್ ಆದಮೇಲೆ 5 ಚೈನ್ಸ್ ಹಾಕಬೇಕು. ಇದು ಸ್ವಲ್ಪ ಲೂಸಲ್ಲೇ ಹಾಕಿ, ತುಂಬ ಸ್ಟಿಫ್ ಆಗೋದು ಬೇಡ ನೋಡಿ. 3 4 ಮತ್ತು 5 ನೋಡಿ, 5 ಚೈನ್ಸ್ ಆಗಿದೆ. ಈಗ ನಾವೇನು ಮಾಡಬೇಕಂದ್ರೆ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇಲ್ಲಿ 1 2 ಆ್ಯಂಡ್ 3 ಚೈನ್ಸ್. 3rd ಚೈನ್ಗೆ ನಾನು ಈ ರೀತಿ 2ರಿಂದ 1 ದಾರ ಮತ್ತು 2ರಿಂದ 1 ಈ ರೀತಿ ಹಾಕ್ಕೊಳ್ಬೇಕು ನೋಡಿ. ಒಂದು ಕಂಬ ಆಗಿದೆ ಡಬಲ್ ಕ್ರೋಶೆಟ್ಸು. ಸೊ ಫಸ್ಟು 5 ಚೈನ್ಸ್ ಹಾಕಿದ್ದೀನಿ ನೋಡಿ. 3rd ಚೈನ್ಗೆ ನಾನು ಸೂಜಿ ಮೇಲೆ ದಾರ ತೊಗೊಂಡು 1 ಕಂಬ ಮಾಡಿದ್ದೀನಿ. ಸೊ ಈಗ 2nd ಕಂಬನೂ ಅದೇ ಜಾಗದಲ್ಲಿ ಮಾಡಿ ನೋಡಿ. ಸೊ ಈಗ 2 ಡಬಲ್ ಕ್ರೋಶೆ ಆಗಿದೆ. ಮತ್ತು ಈಗ ಏನು ಮಾಡೋದಂದರೆ 2 ಚೈನ್ಸ್ ಮಾಡೋಣ. ಸೊ 2 ಚೈನ್ ಆದಮೇಲೆ ನಾವು ಈ ಥರ ಲಾಕ್ ಮಾಡೋಣ. ಸೊ ಈಗ ಒಂದು ಪೆಟಲ್ ಆಗಿದೆ. ಮತ್ತು ಈಗ ಏನು ಮಾಡ್ತೀವಿ ಅಂದರೆ 2 ಚೈನ್ಸ್ ಮಾಡ್ಕೊಳ್ಳೋಣ. 2 ಚೈನ್ಸ್ ಮಾಡಿಕೊಂಡು ನಾವು ಈ ಥರ ಮತ್ತೆ 2 ಕಂಬ ಅದೇ ರೀತಿ 1 ಪೆಟಲ್ ಮಾಡ್ಕೊಂಡಿದ್ದೀವಿ. ಈ ಥರ ನಾವು 5 ಪೆಟಲ್ ಮಾಡ್ಕೊಳ್ಬೇಕು ನೋಡಿ. 1 ಕಂಬ, ಇದು 2ನೇ ಕಂಬ, ಮತ್ತು ಈಗ 2 ಚೈನ್ಸ್, ಮತ್ತು ಈಗ ಲಾಕ್ ನೋಡಿ. ಮತ್ತೆ ಈಗ 2 ಚೈನ್, ಮತ್ತು ಇದು ಸೂಜಿ ಮೇಲೆ ದಾರ ನೋಡಿ, ಮತ್ತು ಈಗ ಕಂಬ. ಸೊ ಮತ್ತೆ ಈಗ 3rd ಪೆಟಲಲ್ಲಿ 2nd ಕಂಬ ಹಾಕ್ತಾಯಿದ್ದೀವಿ. ಇದಾದಮೇಲೆ 2 ಚೈನ್ಸ್ ಹಾಕ್ಕೊಂಡಿದ್ದೀನಿ. 2 ಚೈನ್ಸ್ ಆದಮೇಲೆ ನೋಡಿ ಸೊ 3 ಪೆಟಲ್ಸ್ ಆಗಿದೆ. ಮತ್ತು ಈಗ 2 ಚೈನ್,
ಮತ್ತು ಈಗ ಕಂಬ. ನೋಡಿ ಈ ರೀತಿ 2 ಕಂಬ ಆಯಿತು. ಇದು 4th ಪೆಟಲ್ ಮಾಡ್ತಿರೋದು. ಸೊ ನೋಡಿ ಈಗ 2 ಚೈನ್ಸು. ಸೊ ಈಗ 3rd ಚೈನಲ್ಲೇ ಎಲ್ಲ ಮಾಡ್ತಿರೋದು ನೋಡಿ. ನೋಡಿ ಇದು 1 ಎಳೆ ತಪ್ಪಾದರೂ ಡಿಸೈನು ಕರೆಕ್ಟಾಗಿ ಬರಲ್ಲ, ಯಾಕಂದರೆ ಇಲ್ಲಿ 7 ಎಳೆ ದಾರ ತೊಗೊಂಡಿದ್ವಿ, 7 ಎಳೆ ತೊಗೊಂಡಿದ್ದೀವಿ. ಸೊ ಇದು ತುಂಬಾ ಲುಕ್ ಕಾಣುತ್ತೆ, ಅದಕ್ಕೋಸ್ಕರ. ಸೊ ಇದಾದಮೇಲೆ ಮತ್ತೆ ಇನ್ನೊಂದು 2 ಚೈನು, ಮತ್ತು ಸೂಜಿ ಮೇಲೆ ದಾರ, 2 ಕಂಬ. ನೋಡಿ ನೋಡಿ. ಸೊ ಇದಾದಮೇಲೆ ಮತ್ತೆ 1 2 ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಇದಾದಮೇಲೆ ಏನು ಮಾಡಬೇಕಂದ್ರೆ ನೋಡಿ 5th ಪೆಟಲ್ ಹಾಕಿದ್ಮೇಲೆ ನಾನು ಒಂದು ಸ್ವಲ್ಪ ಈ ಥರ ಟೈಟ್ ಮಾಡಿ, ಸೊ ಇಲ್ಲಿ 2 ಚೈನ್ ಆಗಿರೋದು ಗ್ಯಾಪು ಕವರ್ ಮಾಡಬೇಕು. ನೋಡಿ ಇದು ಡೈರೆಕ್ಟಾಗಿ ಈ ರೀತಿ ಕಾಣಬೇಕಾಗುತ್ತೆ. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಕೆಳಗಡೆನೇ ಲಾಕ್ ಮಾಡೋಣ. ನೋಡಿ ಗ್ಯಾಪ್ ನೋಡಿ ಡೈರೆಕ್ಟಾಗಿ ನಾವು ಇಲ್ಲಿ ಲಾಕ್ ಮಾಡೋಣ. ಫ್ಲವರ್ ಫಿನಿಶ್ ಆದಮೇಲೆ ಸ್ವಲ್ಪ ಗಮ್ ಹಾಕಿ ಆ ಕಡೆ ಈ ಕಡೆ ಪೇಸ್ಟ್ ಮಾಡಿ, ಆವಾಗ ಕರೆಕ್ಟಾಗಿರುತ್ತೆ. ಈಗ ಇದು ಫ್ಲವರ್ ಆಗಿದೆ. ನೋಡಿ ಇದು ಕರೆಕ್ಟಾಗಿ ಬಂದಿದೆ ಫ್ಲವರು. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಇದಕ್ಕೆ ನೆಕ್ಸ್ಟು ಇದಾದಮೇಲೆ 4 ಚೈನ್ಸ್ ಮಾಡಬೇಕಾಗುತ್ತೆ. ನೋಡಿ ಪಕ್ಕನೇ ತೊಗೊಂಡು 2 3 ಆ್ಯಂಡ್ 4 ಲಾಕ್ಸ್ ಹಾಕಿರೋದು ಚೈನ್ ಅಲ್ಲ, ಸಾರಿ. ಸೊ ಇಲ್ಲೂ ಅಷ್ಟೇ ನಾವಿಲ್ಲಿ 2 ಚೈನ್ಸ್ನ ಇದು ಮಾಡಿದ್ದೀವಿ. ಇಲ್ಲಿ 3 ಪೆಟಲ್ಸ್ ಕಾಣುತ್ತೆ, ಆಲ್ಮೋಸ್ಟ್ ಇಲ್ಲೂ 3 ಪೆಟಲ್ಸ್ ಇದೆ. ಸೊ ಇದೇ ರೀತಿ ಮಾಡ್ಕೊತ ಹೋಗೋಣ. ಸೊ ಇದು ನಾವು ಆ್ಯಕ್ಚುಲಿ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಇದೊಂದು ಸ್ವಲ್ಪ ಮೇಲ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಾವಿಲ್ಲಿ ಬೀಡನ್ನ ನಾನು ಹೊಲಿತೀನಿ, ಆಮೇಲೆ ತೋರಿಸ್ತೀನಿ ನೋಡಿ. ಆವಾಗ ಇದನ್ನು ತೊಗೊಂಡು ಸ್ವಲ್ಪ ಗಮ್ ಹಾಕಿ ಮೆತ್ತಿಸ್ಬಿಡೋಣ. ಸೊ ಬೀಡ್ಸ್ ಮೆತ್ತಿಸ್ಬೋದು, ಇಲ್ಲಾಂದರೆ ಸ್ಟಿಚ್ ಮಾಡ್ಬೋದು. ನೋಡಿ ಇದೇ ರೀತಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಗ 4 ಲಾಕ್ಸ್ ಆಗಿದೆ. ಇದಾದಮೇಲೆ ಮತ್ತೆ 1 2 3 4. ಸೊ 4 ಚೈನ್ ಆಗಿದೆ. ಸೊ ಇದು ನಾನು ನೋಡಿ ಕುಚ್ಚಿಗೆ ಅಂತ ಬಿಟ್ಟಿದ್ದೀನಿ. ಮತ್ತೆ ಈಗ 4 ಲಾಕ್ಸು. ನೋಡಿ ಇಲ್ಲಿ ಮತ್ತೆ ಈಗ 3rd ಲಾಕು, ಮತ್ತು 4th ಲಾಕ್. 4th ಲಾಕ್ ಆದಮೇಲೆ ಈಗೇನು ಮಾಡೋಣ ಅಂದರೆ ಮತ್ತೆ 2 ಚೈನ್ಸ್ ಹಾಕ್ಕೊಳ್ಬೇಕು. ಮತ್ತೆ 2 ಚೈನ್ಸ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ನೋಡಿ ಈ ಲಾಕ್ ಆದಮೇಲೆ ನಾವೇನು ಮಾಡ್ತೀವಿ, ಮತ್ತೆ ಇಲ್ಲಿ 1 2 3 4 5 ನೋಡಿ ಮತ್ತೆ 5 ಚೈನು. ಮತ್ತೆ ಈಗ ಸೂಜಿ ಮೇಲೆ ದಾರ ತೊಗೊಳ್ಳಿ. ಮತ್ತು ಈಗ 1 2 3 3rd ಚೈನ್ ನೋಡಿ, 3rd ಚೈನು. ಸೊ ನೋಡಿ, ಸೊ ಇದು 1. ಇದಾದಮೇಲೆ ಮತ್ತೆ ಈಗ 2 ಚೈನ್ಸು, ಮತ್ತು ಈಗ ಇಲ್ಲೇ ಲಾಕು. ಸೊ ಇದು ನೀವು ಎಷ್ಟು ಗ್ಯಾಪ್ ತೊಗೊತೀರಾ ಅಷ್ಟು ನಾವು ಇಲ್ಲಿ ಸ್ಪ್ರೆಡ್ ಆಗುತ್ತೆ ನೋಡಿ. ನನ್ನ ಫ್ಲವರ್ ಮಧ್ಯದಲ್ಲಿ ಆಲ್ರೆಡಿ ಈ ಥರ ಗೋಲ್ಡ್ ಕಲರ್ ನೋಡಿ, ಈ ಥರ ಗೋಲ್ಡ್ ಕಲರ್ ಕುಂದನ್ಸ್ ಇರುತ್ತೆ. ಸೊ ಇದನ್ನು ನಾನು ಸ್ಟಿಕ್ ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿ ಕಾಣುತ್ತೆ ರೆಡ್ಗೆ. ಸೊ ಇಲ್ಲಿ ಗೋಲ್ಡ್ ಕಲರ್ ಜಾಸ್ತಿ ಇರೋದ್ರಿಂದ ನೋಡಿ ಆಲ್ರೆಡಿ ನಾನು ಸ್ಟಿಕ್ ಮಾಡಿದ್ದೀನಿ. ಸೊ ಈ ರೀತಿ ನಾವು ತೊಗೊಂಡು ಸ್ಟಿಕ್ ಮಾಡೋಣ. ನೋಡಿ ಗ್ಯಾಪಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದಾದಮೇಲೆ ಕುಚ್ಚಾಕಿ ಕೊನೆಯದಾಗಿ ಲುಕ್ಕು ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ.
ನೋಡಿ ಗಾಯ್ಸ್, ಪೂರ್ತಿ ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ನಾನು ಪಲ್ಲು ಕಲರು ಮತ್ತು ಇದರಲ್ಲಿ ಲೈಟ್ ಕಲರ್ದು ಕುಚ್ಚು ಯೂಸ್ ಮಾಡಿದ್ದೀನಿ ಅವಾಗ ಹೇಳ್ದಂಗೆ. ನೋಡಿ ಇಲ್ಲಿ ರೆಡ್ ಕಲರ್, ಇಲ್ಲಿ ರೆಡ್ ಶೇಡ್ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ಪಲ್ಲು ಕಲರ್ ಬೇಡ ಮತ್ತು ಸ್ಯಾರಿಯಲ್ಲಿ ಲೈಟ್ ಆದರೆ ತುಂಬ ಡಲ್ ಹೊಡೆಯುತ್ತೆ ಅಂತ ನಾನು ಈ ಕಲರ್ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ಮಸ್ಟ್ ಟ್ರೈ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ, ಸೊ ಇಲ್ಲಿ ನಾನು ಹೇಳಿದಾಗ ಆಗೋಗೆ ಗ್ಲೂ ಸ್ಟಿಕ್ ಮಾಡಿ ಒಂದು ಕುಂದನಲ್ಲಿ ಮಧ್ಯ ಮೆಚ್ಚಿದ್ದೀನಿ. ಸೊ ಇದು ನಾವು ಸಪ್ರೇಟ್ ಅಂತಲೇ ಕಾಣ್ತಿಲ್ಲ, ನೋಡ್ಬೋದು ಫ್ಲವರು. ಸೊ ನಾವು ಪೂರ್ತಿ ಒಟ್ಟಿಗೆ ಹಾಕಿದ್ದೀವಿ ಫ್ಲವರು, ಆ ಥರನೇ ಇದೆ. ಕುಂದನ್ಸು ತುಂಬ ಶೈನ್ ಹೊಡಿತಿದೆ. ಸೊ ಸಿಂಪಲ್ ಆಗಿದೆ, ತುಂಬಾ ಕ್ಯೂಟ್ ಡಿಸೈನು. ಬಾಯ್, ಟ್ರೈ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.